ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಈ ರಾತ್ರಿ ಇವತ್ತು ಕ್ರಿಸ್ಮಸ್. ಸೊ ಎಲ್ಲರೂ ಕೂಡ ಕ್ರಿಸ್ಮಸ್ ಸಂಭ್ರಮದಲ್ಲಿ ಇರುವ ಸಂದರ್ಭ. ನಾನು ಕೂಡ ಕ್ರಿಸ್ಮಸ್ ಹಬ್ಬಕ್ಕಾಗಿ ಶುಭಾಶಯವನ್ನು ಕೋರ್ತೇನೆ. ಆದರೆ ನನ್ನ ಒಳಗಡೆ ಒಂದು ನೋವಿದೆ. ಅದು ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಬೆಳವಣಿಗೆ. ವಿಶ್ವದ ಹಲವು ಪತ್ರಿಕೆಗಳು ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು ಮಾಡಿವೆ. ನಾವು ಭಾರತೀಯರಾದವರು ತಲೆ ತಗ್ಗಿಸಬೇಕಾದಂಥ ಸ್ಥಿತಿ. ಮೊದಲನೇದಾಗಿ ನಾನು ಆ ದಯಾಮಯನಾದ ಯೇಸು ಕ್ರಿಸ್ತನಲ್ಲಿ ಕ್ಷಮೆ ಕೇಳ್ತೇನೆ. ತಂದೆ, ಈ ಭಾರತೀಯರನ್ನು ಕ್ಷಮಿಸಿಬಿಡು. ಯಾಕೆಂತಂದರೆ ವಿದೇಶಿ ಪತ್ರಿಕೆಗಳಲ್ಲಿ ಬಂದಂಥ ವರದಿ ಅದು ಭಾರತೀಯ ಪತ್ರಿಕೆಗಳಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ. ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಬಂದ ವರದಿಯ ಪ್ರಕಾರ ಸುಮಾರು 60 ಕಡೆ ಚರ್ಚ್ಗಳ ಮೇಲೆ ಅಲ್ಲಿ ಇಲ್ಲಿ ದಾಳಿ ಮಾಡಲಾಗಿದೆ. ಈ ದಾಳಿಯ ನೇತೃತ್ವವನ್ನು ಈ ಪತ್ರಿಕಾ ವರದಿಗಳ ಪ್ರಕಾರ ವಹಿಸಿದವರು ಬಜರಂಗ ದಳ. ಹಿಂದೂ ರೈಟ್ ವಿಂಗ್ ಗೂನ್ಸ್ ಅನ್ನುವ ಶಬ್ದವನ್ನು ವಾಷಿಂಗ್ಟನ್ ಪೋಸ್ಟ್, ಎಸ್ಪೆಷಲಿ ಟೆಲಿಗ್ರಾಫ್ ಪತ್ರಿಕೆ ರೆಫರ್ ಮಾಡಿದೆ. ಸೊ ಇದು ವಿಶ್ವದ ಎಲ್ಲೆಡೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಭಾರತದಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಮೇಲಿನ ದಾಳಿಯ ವರದಿಗಳು ಬರ್ತಾ ಇವೆ. ಸುಮಾರು 60ಕ್ಕೂ ಹೆಚ್ಚು ಕಡೆ. ಕೆಲವು ಕಡೆ ಸಾಂತಾ ಕ್ಲಾಸ್ ಮಾರಾಟ ಮಾಡುವವರ ಮೇಲೆ ದಾಳಿ ಮಾಡಲಾಗಿದೆ. ಇನ್ನೊಂದು ವಿಡಿಯೋವನ್ನು ನಾನು ನೋಡ್ತಾ ಇದ್ದೆ. ಕೆಲವು ಅದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದದ್ದು. ಒಬ್ಬ ಹಣೆಯ ಮೇಲೆ ಉದ್ದನೆಯ ಇದು ನಾಮವನ್ನು ಹೀಗೆ ಮೇಲಿಂದ ಕೆಳೆದುಕೊಂಡು ಒಂದು ಚರ್ಚ್ ಒಳಗೆ ನುಗ್ಗಿದ್ದಾನೆ. ಹಾಗೆ ನುಗ್ಗಿದವನು ಅಲ್ಲಿಯ ಫಾದರ್ ಹತ್ರ ಕೇಳ್ತಾ ಇದ್ದಾನೆ. ಕ್ರಿಶ್ಚಿಯಾನಿಟಿಯ ಬಗ್ಗೆ ಕೇಳ್ತಾನೆ, ಬೈಬಲ್ ಬಗ್ಗೆ ಕೇಳ್ತಾನೆ. ಮಧ್ಯೆ ಮಧ್ಯೆ ಇಂಗ್ಲೀಷ್ನ ಒಂದೊಂದು ಸಾಲನ್ನು ಹೇಳ್ತಾ, ಏನು ಯೇಸು ಕ್ರಿಸ್ತ ಹುಟ್ಟಿದ್ದೆಲ್ಲಿ? ಇಂಡಿಯಾದಲ್ಲ, ಇಲ್ಲೇನಿಲ್ಲ, ಇಲ್ಲೇನಿದ್ರು ರಾಮ ರಾಮ ಹನುಮಂತ. ಬೆದರಿಕೆ ಒಡ್ತಾನೆ. ಈ ಬೆದರಿಕೆ ಇಂದ ಕಡೆ ಒಡ್ತಾ ಇದ್ದ ನಡುವೆನೇ ಇನ್ನೂ ಹಲವಾರು ಕಡೆ ಕ್ರಿಶ್ಚಿಯನ್ ಬಾಂಧವರ ಮೇಲೆ ದಾಳಿ ನಡೆಸುವ ರೀತಿಯಲ್ಲಿ ಬೆದರಿಕೆ ಒಡ್ಡಿದ ವರದಿಗಳು ಕೂಡ ಬರ್ತಾ ಇವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಒಂದು ಚರ್ಚ್ಗೆ ಭೇಟಿ ನೀಡಿದರು. ಆದರೆ ಈ ಯಾವ ಘಟನೆಯ ಬಗ್ಗೆಯೂ ಕೂಡ ಅವರು ಖಂಡಿಸಿಲ್ಲ. ಚರ್ಚ್ಗೆ ಹೋಗಿ ಅಲ್ಲಿ ಕೂತು ನಿಂತು ಎದ್ದು ಬಂದಿದ್ದಾರೆ. ಅವರಿಂದ ಈ ಖಂಡನೆ ಬಂದಿಲ್ಲ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಲ್ವಾ? ಅದೇ BJP ಇನ್ನೊಂದೆಡೆ ಯಾವುದೋ BJPಯ ಮಹಿಳಾ ಮಣಿಯೊಬ್ಬಳು ಒಂದು ಮಾಲ್ನಲ್ಲಿ ನುಗ್ಗಿರುವ ವಿಜುವಲ್ಗಳನ್ನು ಕೂಡ ನೋಡಿದೆ ನಾನು. ಈ ಭಾರತ ಇದೆಯಲ್ಲ, ಗಾಂಧಿ ಈ ನಾಡನ್ನು ಗೋಡ್ಸೆ ನಾಡನ್ನಾಗಿ ಮಾಡುವ ಯತ್ನ ಇದೆಯಲ್ಲ, ಅದು ತೀವ್ರ ಗತಿಯಲ್ಲಿ ನಡೀತಾ ಇದೆ. ಒಂದೊಂದು ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಸೊ ನಿಮಗೆ ನೆನಪಿರ್ಬೋದು, ಮೋದಿಯವರನ್ನ ವಿಶ್ವಗುರು ಅಂತ ಕರೀತಾ ಇದ್ರು. ಈಗ ವಿಶ್ವವೇ ಭಾರತವನ್ನು ರಿಜೆಕ್ಟ್ ಮಾಡುವ, ಭಾರತವನ್ನು ಐಸೋಲೇಟ್ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನವನ್ನು ಐಸೋಲೇಟ್ ಮಾಡುವುದಕ್ಕೆ ಮೋದಿ ಪ್ರಭುತ್ವ ಯತ್ನ ಮಾಡ್ತಾ ಇತ್ತು. ಈಗ ತನ್ನನ್ನೇ ತಾನೇ ಐಸೋಲೇಟ್ ಆಗುವಂಥ ಸ್ಥಿತಿ. ಕ್ರಿಶ್ಚಿಯನ್ ಧರ್ಮ ಇದೆಯಲ್ಲ, ಅದು ಪ್ರೀತಿಗೆ, ಭ್ರಾತೃತ್ವಕ್ಕೆ ಹೆಸರಾದದ್ದು. ಹಾಗೆಯೇ ಭಾರತೀಯರು ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೆ. ಅವರು ನಮಗೆ ಇಂಗ್ಲೀಷನ್ನು ಮಾತ್ರ ಕಲಿಸಲಿಲ್ಲ, ನಮ್ಮನ್ನು ಆಧುನಿಕತೆಯತ್ತ ಎಳೆತಂದರು. ನಮ್ಮ ಭಾಷೆ ಏನಿದೆ, ಭಾರತೀಯ ಭಾಷೆಗಳೇನಿವೆ, ಅದರ ಮೇಲೆ ಸಂಶೋಧನೆ ನಡೆಸಿದರು. ಇವತ್ತು ಕೂಡ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ಕನ್ನಡಕ್ಕೆ ಕಿಟಲ್ ಅರ್ಥಕೋಶ ಇದೆಯಲ್ಲ ಅಂತ ಇನ್ನೊಂದಿಲ್ಲ. ಆ ಭಾಷೆಯ ಸಂಶೋಧನೆ,
ಪತ್ರಿಕೋದ್ಯಮದಲ್ಲಿ ಮೊದಲ ಪತ್ರಿಕೆ ಮಂಗಳೂರು ಟೈಮ್ಸ್, ಬಾಸೆಲ್ ಮಿಷನ್ ಅವರು ತಂದದ್ದು. ಹೀಗೆ ಭಾರತೀಯರನ್ನು ಮೂಢನಂಬಿಕೆಯಿಂದ ಆಧುನಿಕ ಬದುಕಿನ ಹತ್ರ ಎಳೆತಂದವರು ಅವರು ಕ್ರಿಶ್ಚಿಯನ್ರು. ಅದ್ರ ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು. ಈಗ ಹಿಂದೂಗಳು ಕೂಡ ಯಾವುದಾದ್ರೂ ಶಿಕ್ಷಣ ಸಂಸ್ಥೆಯನ್ನು ತೆರೆದರೆ ಕ್ರಿಶ್ಚಿಯನ್ರ ಸ್ಕೂಲ್ಗಳೇನೋ ಅನ್ನುವಾಗ ಹೆಸರುಗಳನ್ನ ಹಾಕುತ್ತಾರೆ. ನೀವು ಬೆಂಗಳೂರಂಥ ನಗರದಲ್ಲಿ, ಮೈಸೂರಂಥ ನಗರದಲ್ಲಿ, ಹುಬ್ಬಳ್ಳಿಯಲ್ಲಿ, ಕರ್ನಾಟಕದ ಯಾವುದೇ ಕಡೆ ಹೋಗಿ ನೀವು ಅಲ್ಲಿ ಕ್ರಿಶ್ಚಿಯನ್ರು ನಡೆಸುವಂಥ ಅದ್ಭುತವಾದ ಸ್ಕೂಲ್ಗಳಿವೆ. ಅತ್ಯದ್ಭುತವಾದ ಸ್ಕೂಲ್ಗಳು, ಶಾಲೆಗಳು, ಕಾಲೇಜ್ಗಳು. ಸೊ ಹಿಂದೂಗಳು ಕೂಡ ಅದಕ್ಕೆ ಸೇರಿಸೋದಕ್ಕೆ ತಮ್ಮ ಮಕ್ಕಳನ್ನು ಇಷ್ಟಪಡ್ತಾರೆ. ಯಾಕೆ ಹೇಳಿ? ಬಿಕಾಸ್ ಅಲ್ಲಿರುವ ಶೈಕ್ಷಣಿಕ ಮಟ್ಟ, ಅಂತಹ ಸೇವೆಯನ್ನೇ ಬದುಕು ಅಂದುಕೊಂಡಂತಹ ಕ್ರಿಶ್ಚಿಯನ್ರ ಸಮುದಾಯದ ಮೇಲೆ ದಾಳಿ ಮಾಡೋದಕ್ಕೆ ನಿಮಗೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದೆಯಾ? ನಿಮಗೆ ಇಲ್ಲ. ಮಾನ ಮರ್ಯಾದೆ ಬಿಟ್ಟವರು ನೀವು, ಎಲ್ಲವನ್ನು ಬಿಟ್ಟವರು. ನಿಮಗೆ ಯಾವ ದೃಷ್ಟಿಯಿಂದ ಕ್ರಿಶ್ಚಿಯನ್ರು ನಿಮಗೆ ಸವಾಲಾಗಿದ್ದಾರೆ? ಎಷ್ಟು 1-1.5% ಜನ ಇರುವುದು ಈ ನಾಡಿನಲ್ಲಿ. ಅವರು ಕೂಡ ಅವ್ರದ್ದೊಂದು ಹಬ್ಬವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀವು ಕಸ್ಕೋತೀರಿ ಅಂತ ಅಂದರೆ ಹಣೆಯ ಮೇಲೆ ಉದ್ದನೆ ಕುಂಕುಮ ಹಾಕ್ಕೊಂಡು ಧಿಕ್ಕಾರ ನಿಮಗೆ. ನೀವು ಮಾನ ಮರ್ಯಾದೆ ಇಲ್ಲಿರುವ ಜನ. ನಿಮ್ಮಂಥವ್ರನ್ನ ಈ ಮೋದಿ ಪ್ರಭುತ್ವ ಬೆಳೆಸ್ತಾ ಇದೆ. ಒಂದು ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವುದನ್ನು ಕಸಿದುಕೊಳ್ಳುವಷ್ಟು ಹೀನರು, ತುಚ್ಛರು, ನಾಲಾಯಕೂ ಆಗಿದ್ದೀರಿ ನೀವು. ನಿಮ್ಮನ್ನು ಬೈಯುವುದಕ್ಕೆ ಶಬ್ದಗಳಿಲ್ಲ. ಈಗ 1 ನಿಮಿಷ ಆಲೋಚನೆ ಮಾಡಿ. ನಿಮ್ಮ ಈ ಕೃತ್ಯ ಇದೆಯಲ್ಲ, ಈ ಬಜರಂಗಿಗಳ ಕೃತ್ಯ ವಿಶ್ವದ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ನಾನು ಕೂಡ ಹಲವಾರು ಪತ್ರಿಕೆಗಳನ್ನು ನೋಡಿದ್ದೇನೆ ವೆಬ್ನಲ್ಲಿ. ಅಲ್ಲಿ ಬದುಕ್ತಾ ಇರುವ ಭಾರತೀಯರು ಮುಖ ಎತ್ತಕ್ಕೆ ಸಾಧ್ಯನ? ಅಮೇರಿಕಾದಲ್ಲಿ, ನ್ಯೂಯಾರ್ಕ್ನಲ್ಲಿ, ವಾಷಿಂಗ್ಟನ್ನಲ್ಲಿ, ಲಂಡನ್ನಲ್ಲಿ, ಯುರೋಪ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡಲ್ಲಿ ಅಲ್ಲಿ ಬದುಕುವ ಭಾರತೀಯರಿದ್ದಾರಲ್ಲ, ಅವರು ಯಾವ ಮುಖವನ್ನು ಎತ್ಕೊಂಡು ಅಲ್ಲಿ ಕ್ರಿಶ್ಚಿಯನ್ ಬಾಂಧವರು ಎದುರು ಅವರು ಬದುಕೋಕ್ಕೆ ಸಾಧ್ಯ? ಯಾಕೆ ಬದುಕೋಕ್ಕೆ ಸಾಧ್ಯ? ಅವ್ರ ಬದುಕನ್ನು ಕಸ್ಕೋತೀರ ನೀವು? ಏನನ್ನು ಮಾಡೋದಕ್ಕೆ ಹೊರಟಿದ್ದೀರಿ ಈ ದೇಶವನ್ನು? ಬಹುಮಟ್ಟಿಗೆ 2014ರ ನಂತರ ಈ ದೇಶ ಅಧಪತನದತ್ತ ಸಾಗ್ತಾ ಇದೆ. ಧಾರ್ಮಿಕ ಸಹಿಷ್ಣುತೆ ನಾಶವಾಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಇವತ್ತು ಒಬ್ಬಳ ಹೆಣ್ಣುಮಗಳ ಸಂದರ್ಶನವನ್ನು ನೋಡ್ತಾ ಇದ್ದೆ. ಸೊ ಈ ಏನು ಬಜರಂಗಿಗಳು ವಿಶ್ವ ಹಿಂದೂ ಪರಿಷತ್ ನುಗ್ಗಿದ್ರಲ್ಲ, ಅವರ ಕೈಯಲ್ಲಿ ಹಾಕಿ ಸ್ಟಿಕ್ ಇತ್ತಂತೆ, ಇನ್ನು ಯಾವುದೋ ದಂಡಗಳಿದ್ವಂತೆ. ಅವರು ಅಲ್ಲಿರುವವರನ್ನು ನಿಲ್ಲಿಸಿ ಅವರ ಹೆಸರನ್ನು ಕೇಳ್ತಿದ್ದರಂತೆ. ನೀವು ಹಿಂದೂಗಳ, ಕ್ರಿಶ್ಚಿಯನ್ರ, ಮುಸ್ಲಿಮರ, ಹಾಗೆ ಹೆಸರುಗಳನ್ನು ಕೇಳ್ತಾ ದಾಳಿ ನಡೆಸೋದು. ಇಂತಹ ಘಟನೆಗಳನ್ನು ಖಂಡಿಸುವುದಿದೆಯಲ್ಲ, ಅದು ಅಟ್ಲೀಸ್ಟ್ ಮಾಧ್ಯಮ ಮಾಡಬೇಕಾಗಿತ್ತು. ಆದರೆ ಮಾಧ್ಯಮ ಮಾರಾಟ ಆಗೋಗಿದೆ. ಎಂಜಿಲು ನಾಯಿಗಳಂತೆ ಬಾಲ ಅಲ್ಲಾಡಿಸ್ತಾ BJPಯವ್ರ ಮುಂದೆ ಮಾಧ್ಯಮ ನಿಂತ್ಕೊಂಡಿದೆ. ಎಂಥ ಸ್ಥಿತಿ ತಲುಪಿಟ್ವಿ ನೋಡಿ ನಾವು ಯಾವ ಇದನ್ನಿಟ್ಟುಕೊಂಡು ಇದು ಗಾಂಧಿ ನಾಡು, ಇದು ಧರ್ಮ ಸಹಿಷ್ಣುತೆಯ ನಾಡು, ಇಲ್ಲಿ ಎಲ್ಲ ಧರ್ಮದವರು ತಮ್ಮ ಧರ್ಮಾಚರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ನಾವು ಮೊದಲು ಹೇಳ್ತಿದ್ವಲ್ಲ, ಈಗ ಹೇಳೋದಕ್ಕೆ ಸಾಧ್ಯ ಇದೆಯಾ ನಮಗೆ? ಇವತ್ತಿನ ದಿನ ಇದೆಯಲ್ಲ, ಇದು ಸಾಮಾಜಿಕ ಜಾಲತಾಣಗಳ ಕಾಲ. ಇದು ಯಾವುದೋ ಒಂದು ವಿಶ್ವದ ಮೂಲೆಯಲ್ಲಿ ಒಂದು ಸಣ್ಣ ಬೆಳವಣಿಗೆ ಆದರೆ ಅದು ಇಡೀ ವಿಶ್ವಕ್ಕೆ ಸ್ಪ್ರೆಡ್ ಆಗುತ್ತೆ. ಈ ಕ್ರಿಶ್ಚಿಯನ್ ಅವರ ಹಬ್ಬದ ದಿನವಾದ ಇಂದು ಇಡೀ ವಿಶ್ವ ಸಂಭ್ರಮದಿಂದ ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾ ಇದ್ದರೆ, ಆ ಮಾಧ್ಯಮಗಳಲ್ಲಿ ಇನ್ನೊಂದರಲ್ಲಿ ಭಾರತದಲ್ಲಿ ನಡೆಯುತ್ತಿರುವ ಈ ಹೀನ ಕೃತ್ಯದ ವರದಿ ಇದೆ. ಹಲವಾರು ವಿದೇಶಿ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಈ ಭಾರತದ ಈ ರೈಟ್ ವಿಂಗ್ ಗುಂಡಾಗಳ ಕೃತ್ಯವನ್ನು ವರದಿ ಮಾಡಿವೆ. ಹೀಗಿರುವಾಗ ಯಾವ ಮುಖ ಇಟ್ಟುಕೊಂಡು ಮೋದಿ ವಿದೇಶಗಳಿಗೆ ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಅವರು ವಾಷಿಂಗ್ಟನ್ಗೆ ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಅವರು ನ್ಯೂಯಾರ್ಕ್ಗೆ ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಅವರು ಲಂಡನ್ಗೆ ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಕ್ಯಾನ್ಬೆರಾಗೆ ಹೋಗ್ತಾರೆ? ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ?
ಅಲ್ಲಿ ಹೋಗ್ಬಿಟ್ಟು ನನ್ನ ದೇಶದಲ್ಲಿ ನನ್ನ ಸಂಘ ಪರಿವಾರ ನೀವು ನಂಬುವ ಕ್ರಿಶ್ಚಿಯನ್ರ ಧರ್ಮವನ್ನು ಹೇಗೆ ಹೀನಾಯವಾಗಿ ಹೊಡಿತಾ ಇದೆ ಗೊತ್ತಾ, ನಿಮ್ಮವರು ಬಡಿತಾ ಇದೆ ಅಂತ ಹೇಳ್ತಾರ ಇವರು? ಎಟ್ಲೀಸ್ಟು ಈ ಘಟನೆಯ ಬಗ್ಗೆ ಕ್ಷಮೆ ಕೇಳುವಷ್ಟು ಮನಸ್ಸು, ಹೃದಯ ಕೂಡ ನಮ್ಮ ಪ್ರಧಾನಿಗೆ ಇಲ್ಲ ಅನ್ನೋದಿದೆಯಲ್ಲ. ಇದಕ್ಕಿಂತ ದುಃಖದ ನೋವಿನ ಘಟನೆ ಬೇರೆ ಇಲ್ಲ. ಈ ಕ್ರಿಶ್ಚಿಯನ್ ದಿನ ನಾನು ಎಲ್ಲ ಧರ್ಮವನ್ನು ನಂಬುವವನು. ನನಗೆ ಹಿಂದೂ ದೇವರು ಒಂದೇ, ಅಲ್ಲಾನೂ ಒಂದೇ, ಯೇಸುನೂ ಒಂದೇ. ನನಗೆ ವ್ಯತ್ಯಾಸ ಇಲ್ಲ. ನಾನು ಯೇಸು ಅಂತ ಅಂದರೆ ನನಗೆ ಈಶ್ವರನ ನೆನಪಾಗ್ತಾನೆ, ಅಲ್ಲಾನೂ ನೆನಪಾಗ್ತಾನೆ. ನನಗೆ ಹೆಸರುಗಳಲ್ಲಿ ನಂಬಿಕೆ ಇಲ್ಲ. ದೈವ ಅನ್ನೋದೊಂದು ಬೆಳಕು ಅಂತ ನಂಬಿದ್ದೇನೆ. ಈ ಸಂದರ್ಭದಲ್ಲಿ ಆ ದಯಾಮಯನಾದ ಯೇಸುವನ್ನು ಇನ್ನೊಮ್ಮೆ ನಾನು ಭಾರತೀಯರ ಪರವಾಗಿ ಕ್ಷಮೆ ಕೇಳ್ತೇನೆ. ತಂದೆ, ಕ್ಷಮಿಸ್ಬಿಡು. ಅವರಿಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಅವರಾಗೇ ನಾಶ ಆಗ್ತಾರೆ. ಆದರೆ ದುಃಖಕರ ಸಂಗತಿ ಅಂದರೆ ಅವರು ಹೋಗುವಾಗ ಒಂದು ದಿನ BJP ಅಧಿಕಾರವನ್ನು ಕಳ್ಕೋಬೇಕು. ಆದರೆ ಈ ದೇಶಕ್ಕೆ ಅವರು ಮಾಡಿರುವ ಗಾಯ ಇದೆಯಲ್ಲ, ಆ ಗಾಯದಿಂದ ಆಗ್ತಾ ಇರುವ ರಕ್ತ ಹರಿಯುವುದಿದೆಯಲ್ಲ, ಅದನ್ನು ತಡೆಯುವುದಕ್ಕೆ ಎಷ್ಟು ಕಾಲ ಬೇಕು ಗೊತ್ತಿಲ್ಲ. ದಯಾಮಯನಾದ ಯೇಸುವೆ, ದಯವಿಟ್ಟು ಕ್ಷಮಿಸಿಬಿಡು ನಮ್ಮನ್ನೆಲ್ಲ. ನಮಸ್ಕಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರವಾಗಿ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.